ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸುಕನ್ಯಾ ಅರುಣ್ ಕುಮಾರ್. ಇವತ್ತು ಬೇಗ ಕೆಲಸ ಎಲ್ಲ ಆಯಿತು. ಲಾಂಗ್ ವಿಡಿಯೋ ಜಾಸ್ತಿ ದಿವಸ ಆಯ್ತಲ್ಲ ಮಾಡಿ, ಹಂಗಾಗಿ ಇವಾಗ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮನೇಲಿ ಕೆಲಸ ಎಲ್ಲ ಆಯಿತು. ತೋಟ ಹತ್ರ ಹೋಗ್ಬೇಕು, ತಲೆ ಬಚ್ಕೊಂಡು ನಮ್ಮ ತೋಟ ಹತ್ರ ಹೋಗ್ತೀನಿ. ಏನೇನು ಮಾಡ್ತೀರ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ಬಟ್ಟಿಟ್ಕೊಂಡು ತೋಟ ಹತ್ರ ಹೋಗೋದೇ ಕೆಲಸ ಎಲ್ಲ ಆಯಿತು ನಂದು. ತೋಟ ಹತ್ರ ಹೋಗಬೇಕು. ನನ್ನ ಮಗನ ಎತ್ಕೊಂಡು ಹೋಗಿದ್ದಾರೆ ಪಕ್ಕದ ಮನೆಯವರು. ಅವ್ರನ್ನ ಕರ್ಕೊಬಂದು ಅವನಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ನಾನು ತೋಟ ಹತ್ರ ಹೋಗ್ತೀನಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಕೋಬೇಕು. ಏನು ಗೊತ್ತಾ, ನನಗಂತೂ ತುಂಬ ಖುಷಿ ಆಗ್ತೈತೆ. ನನಗಿವತ್ತು 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 500 ಜನಕ್ಕೆ ಎಷ್ಟು ಖುಷಿಯಾಗಿ ಹೇಳ್ತಾಳೆ ಅಂದ್ಕೊಂಬೇಡ್ರಿ ನೀವು. ನನಗೆ 500 ಜನಕ್ಕೆ ಎಷ್ಟು ಖುಷಿ ಆಗ್ತೈತೆ. ಯಾಕಂದರೆ ನಾನು 3 ಮಂತ್ಸ್ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. 1 ವರ್ಷ ಆಗುತ್ತೇನೋ ನಾನು ಒಂದು 300 ಜನ 200 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕಂದ್ರೆ ಅಂತ ಅಂದ್ಕೊಂಡಿದ್ದೆ. ಏನಿಲ್ಲ, ನಾನು 3 ಮಂತ್ಸ್ ಆಯಿತು. ನಾನು 3 ಮಂತ್ಸಲ್ಲೂ ನಾನೊಂದು 15 ದಿವಸ ಬಿಟ್ಬಿಟ್ಟಿದ್ದೆ ಯೂಟ್ಯೂಬ್ ಚಾನಲ್ಲು. ವ್ಯೂಸ್ ಹೋಗ್ತಾಯಿಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂಥೇಳಿ 15 ದಿವಸ ಬಿಟ್ಬಿಟ್ಟಿದ್ದೆ. ನಮ್ಮ ಮನೆಯಲ್ಲಿ ಹೇಳಿದ್ರು, ಯೂಟ್ಯೂಬ್ ಚಾನಲ್ ಯಾಕೆ ಬಿಟ್ಬಿಟ್ಟಿದೆಯಾ, ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿದೆಯಾ ಅಂಥೇಳಿ. ಅರ್ಧದಲ್ಲೇ ಬಿಟ್ಬಿಟ್ಟಿದೆಯಲ್ಲ ನಮ್ಮ ಮನೆಯವ್ರು ಅಂತಿದ್ರು. ಆಮೇಲೆ ಹಂಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನನಗೆ ಇವಾಗ 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಯಾರ್ಯಾರು ನನಗೆ 500 ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರೋ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಕಮೆಂಟ್ ಮಾಡಿ, ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರೆಲ್ಲ ಅವ್ರಿಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ. ನನ್ನ ಕೈಲಾದಷ್ಟು ಕೈಯಲ್ಲಿ ನಾನು ನಿಮ್ಗೆ ಸಪೋರ್ಟ್ ಮಾಡಿಸ್ತೀನಿ. ಆಮೇಲೆ ಮುಂದೆ ಬಂದು ನಿಮ್ಮ ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಭಯ ಪಡಬೇಡಿ. ಮನೇಲಿ ಸಪೋರ್ಟ್ ಇರುತ್ತೆ ಅಂದರೆ, ಸಪೋರ್ಟ್ ಇದ್ದರೆ ಮಾಡಿ ವೀಡಿಯೋಗಳು. ಯಾಕೆ ಅಂದರೆ ನಮಗೂ ಒಂದು ಇರುತ್ತಲ್ಲ ಆಸೆ, ವೀಡಿಯೋ ಮಾಡಬೇಕು ಅಂತ. ನನಗೂ ಇತ್ತು ಆಸೆ. ಬಟ್ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಫೋನ್ ಚೆನ್ನಾಗಿಲ್ಲಲ್ಲ ಅವಾಗ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಹೊಸ ಫೋನ್ ಇಸ್ಕೊಟ್ರು ಇವಾಗ. ನಾನು ಆಮೇಲೆ ಫೋನ್ ಇಸ್ಕೊಟ್ಟಿದ ತಕ್ಷಣ ಕೇಳಿದೆ ವೀಡಿಯೋ ಮಾಡಲಾ ಯೂಟ್ಯೂಬು ಅಂತ. ಮತ್ತು ಅವರು ಮಾಡು ಅಂತ ಹೇಳಿದರು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ. 3 ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ಓಪನ್ ಮಾಡಿ. ಆಮೇಲೆ ಇಷ್ಟೇ ಹೇಳ್ತೀನಿ ಹೊಸ್ದಾಗಿ ವೀಡಿಯೋ ಮಾಡೋರಿಗೆ, ಮುಂದೆ ಬನ್ನಿ, ಧೈರ್ಯ ಮಾಡ್ಕೊಳ್ಳಿ. ನನಗಂತೂ ಮನೇಲಿ ಎಲ್ಲರೂ ಸಪೋರ್ಟ್ ಇದ್ದಾರೆ, ಮಾಡ್ತಿದ್ದೀನಿ. ಯಾರೋ ಏನೋ ಅನ್ಕೊತಾರೆ ಅಂತೇಳಿ ಭಯ ಪಡಬೇಡಿ. ಭಯ ಪಟ್ಟರೆ ನಾವು ಹಂಗೆ ಇದ್ದೋಗ್ತೀವಿ. ಹಾಯ್ ಮಾಡು, ಹಾಯ್ ಹಾಯ್. ಲಡ್ಡು ತೋಟ ಹತ್ರ ಹೋಗಿ ಸಿಗ್ತೀವಿ. ಲಡ್ಡು ಇಲ್ಲಿ ನಡಿ, ಹಂಗೆ ನಡಿ. ನಡಿ. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಿದೆ ನೋಡಿ. ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟು ಇದಕ್ಕೆ ಚಳ್ಮಂಡಿ ನಾರು ಅಂತಾರಂತೆ. ಆಮೇಲೆ ಇನ್ನೂ ಇದೆಲ್ಲ ಗಿಡಗಳು ನೋಡಿ ಹಂಗೆ ಐತೆ. ಇದೆಲ್ಲ ಕಿಲ್ಲೋದು, ಇದೆಲ್ಲ ಕಿತ್ಬಿಟ್ಟು ಇದಕ್ಕೆ ಬೆಳ್ಚಿಕ್ಕಡಿ ಉಣ್ಬೇಕು ಅಂತಿದ್ರು ನಮ್ಮ ಮನೆಯವರು. ಬೇಡ, ಇನ್ನೇನಾದರೂ ಮಾಡು ಅಂತ ಹೇಳ್ತಾಯಿದ್ರು ನಮ್ಮ ಅತ್ತೆ. ಟೊಮೆಟೊನೇ ಉಣ್ಣು ಮತ್ತೆ ಅಂತಿದ್ರು. ಏನು ಮಾಡ್ತಾರೆ ನೋಡೋಣ. ಇದೆಲ್ಲ ಗಿಡಗಳು ಕಿಲ್ಬೇಕಂತಿದ್ರು. ಇದು ಅರ್ಧ ಕಿತ್ತಿದ್ದಾರೆ, ಇನ್ನು ಕಡೆ ಎಲ್ಲ ಐತೆ ಕಿಲ್ಬೇಕು. ಆಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಮನೆಯವ್ರು ನೋಡಿ ಮೇವು ಕೊಯ್ಕೊಂಡು ಎತ್ಕೊಬರ್ತಾವ್ರೆ. ಹಂಗೇರಿ ಬರ್ತಾರೆ ಇಲ್ಲಿಗೆ. ಫುಲ್ಲು ರೈತ ಕಷ್ಟಪಟ್ಟವ್ರೆ ಪಾಪ. ಸೇಪೆಕಾಯಿ ತೋಟ ತೋರಿಸಿದಲ್ಲ, ನೋಡಿ ಕಾಯಿ, ಕಳೆಕಾಯಿ. ಇನ್ನು ಸೊಪ್ಪು ಐತೆ ಆ ಕಡೆ, ಸೊಪ್ಪು ಕಿತ್ಕೋಬೇಕು. ದೊಡ್ಡದು ಚೇಪೆಕಾಯಿ ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಇದೊಂದೇ ದೊಡ್ಡದು ಬಿಟ್ಟಿರೋದು, ಇನ್ಯಾವುದು ಬಿಟ್ಟಿಲ್ಲ. ಎಳ್ಳು ಅಂತಾರಲ್ಲ, ಒಳ್ಳೆ ಎಳ್ಳು, ಅದು ಇದು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನು. ನೋಡಿ, ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಯಾರ್ಯಾರು ನೋಡಿದ್ದೀರ ಗಿಡಗಳನ್ನ. ಒಳ್ಳೆ ಎಳ್ಳು, ದಂಟ್ಸೊಪ್ಪು, ಪಲಕ್ಕಿ, ಕೊತ್ತಂಬರಿ ಸೊಪ್ಪು, ಪಾಲಕ್ಕಿ, ಸಬ್ಬಕ್ಕಿ,
ಎಲ್ಲ ಮಾಡಿದ್ದಾರೆ. ಫ್ರೆಶ್ ಆಗಿರೋ ಏನಿದು ಪಾಲಕ್ ಸೊಪ್ಪು ಕಟ್ಟ. ಇದು ಏನು ಬೆಂಡೆಕಾಯಿ ಚೆನ್ನಾಗಿಲ್ಲ, ಅಲ್ಲೇ ಬಿಸಾಕಿದ್ರಿ. ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ನೀವೇ ಸರಿಸ್ಕೊಳ್ಬೇಕು. ಯಾಕಂದರೆ ವಟ ಅಂತ ಏನೇನೋ ಮಾತಾಡ್ಬಿಟ್ಟಿರ್ತೀನಿ, ಅದಂತೂ ಗೊತ್ತಿಲ್ಲ ನನಗೆ. ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ವಾಯ್ಸಲ್ಲಿ. ಇದೆಲ್ಲ ಮೆಣಸಿನಾರು ಉಳಿದೀವಿ. ನಾನೇ ಬಂದು ಉಳಿದು ನೋಡಿ ಫ್ರೆಂಡ್ಸ್. ಇದೆಲ್ಲ ಅಲ್ಲಿ ನೋಡಿ ತೋರಿಸಿ ಬದನೆಕಾಯಿ ಗಿಡ. ಇದೆಲ್ಲ ಬದನೆಕಾಯಿ ನಾರು. ಇದು ಏನು ಅಲಸಂದು ಬೀಜ ಉಣ್ಬೇಕು. ವಾಟರ್ ಆಪಲ್ ಗಿಡ. ಸಾಂಬಾರು ಕಾತು ಅಲಸಂದ್ರ ಕಾಯಿ ಅಂತಂದ್ರೆ. ಇಲ್ಲಿ ಬೆಳ್ಚಿಕ್ಕಡಿ ಬುಣಿದ್ದಾರೆ. ಎಷ್ಟು ಬೆಳ್ಚಿಕ್ಕಡಿ ನೋಡಿ, ಅಲ್ಲಿ ಮೊಳಕೆ ಬಂದೈತಲ್ಲ, ಅದೇ ಬೆಳ್ಚಿಕ್ಕಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾತೇನೆಂದರೆ, ಈ ವಿಡಿಯೋದಲ್ಲಿ ವಟ ಅಂತ ಮಾತಾಡಿರ್ತೀನಿ, ಅವಾಗಲೇ ಹೇಳಿದ್ದೀನಿ. ಏನಾದರೂ ಮಿಸ್ಟೇಕ್ ಮಾಡಿದರೆ ವರ್ಡ್ಸು ನೀವೇ ಅರ್ಥ ಮಾಡ್ಕೊಳ್ಳಿ ಅಷ್ಟೇ.